ವಿದ್ಯಾರ್ಥಿಗಳೇ, ಕನ್ನಡ ಐಚ್ಛಿಕ ವಿಷಯಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ನಾವು ನಮ್ಮ ಕನ್ನಡ ಸಾಹಿತ್ಯದಲ್ಲಿ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಕಥನ ಕವನದ ವಿಶೇಷಗಳನ್ನು ನೋಡುತ್ತಾ, ಆ ನಂತರ ನಮಗೆ ನಿಗದಿಯಾಗಿರುವಂತಹ ಕಥನ ಕವನವಾದಂತಹ ನಾಗಿಯ ಕಥೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕವನಗಳಲ್ಲಿ ಸಾಕಷ್ಟು ಬಗೆಯ ವಿಧಗಳನ್ನು ನಾವು ಗಮನಿಸುತ್ತೇವೆ. ಅದರಲ್ಲಿ ಕಥನ ಕವನ ಅಂತ ಹೇಳುವಂಥದ್ದು ಅದು ಬಹಳ ಪ್ರಮುಖವಾದಂತಹ ಕಾವ್ಯ ಪ್ರಕಾರವಾಗಿದೆ. ಅದರ ವಿಚಾರಗಳೇನು ನಾವು ತಿಳ್ಕೊಳ್ಳುವ. ಕಥನ ಕವನ ಎಂದರೆ ಒಂದು ವಸ್ತುವನ್ನು ತೆಗೆದುಕೊಂಡು ಆ ವಸ್ತುವಿನ ಕಥೆಯನ್ನು ಕವನ ರೂಪದಲ್ಲಿ ಸುಂದರವಾಗಿ ಮೂಡಿಸುವುದೇ ಕಥನ ಕವನ ಅಂತೇಳಿ. ಯಾವುದೋ ಒಂದು ವಸ್ತು ಅಂದರೆ ಕಥೆಯ ಒಂದು ಅಡಕವಾಗಿರಬೇಕು. ಕಥನ ಕವನದಲ್ಲಿ ಎರಡು ರೀತಿಯ ನಿರೂಪಣೆ ಕಾಣುತ್ತೆ. ಒಂದು ಕಥನ, ಮತ್ತೊಂದು ಕವನ. ಈ ಕಥನ ಎಂಬುದು ಕಥೆಯಿಂದ ಬರುವಂಥದ್ದು, ಒಂದು ಕಥೆ ಇರಬೇಕು. ಕವನ ಎಂಬುದು ಅದು ಕಾವ್ಯವಾಗಿ ಮೂಡಬೇಕು ಅಂತ ಹೇಳುವಂಥದ್ದು. ಈ ಕವನದಲ್ಲಿ ಕಥೆಯು ಮೈ ಪಡೆದಿರುತ್ತದೆ, ಅಂದರೆ ಇದರ ಜೀವಾಳವೇ ಕಥೆಯಾಗಿರ್ತದೆ. ಈಗ ನೀವು ಒಂದು ಭಾವಗೀತೆಯಲ್ಲಿ ಭಾವವೇ ಪ್ರಧಾನವಾಗಿರ್ತದೆ, ಕಥನ ಕವನದಲ್ಲಿ ಕಥೆಯೇ ಪ್ರಧಾನವಾಗಿರ್ತದೆ. ಹಾಗಾಗಿ ಇಲ್ಲಿ ನಾವು ಕಥನ ಕವನಗಳಲ್ಲಿ ಛಂದಸ್ಸು, ಕಾವ್ಯದ ಮಟ್ಟುಗಳು, ತಾಳ, ಲಯ ಇದರ ಬಗ್ಗೆ ಹೆಚ್ಚು ನಾವು ಗಮನ ಕೊಡುವುದಿಲ್ಲ. ಬದಲಾಗಿ ಕಥೆಯ ವಸ್ತುವಿಗೆ ಅನುಗುಣವಾಗಿ ಅರ್ಥ ಪರಿಣಾಮದ ಕಡೆಗೆ ಇರುವಂತಹ ಛಂದಸ್ಸು ನಾವಿಲ್ಲಿ ಕಾಣ್ತೇವೆ. ಈ ಕಥನ ಕವನ ಎಂಬುದು ಆಧುನಿಕ ಸಾಹಿತ್ಯ ಪ್ರಕಾರ ಎಂದು ಹೇಳಲು ಸಾಧ್ಯ ಇಲ್ಲ. ಪ್ರಾಚೀನ ಕಾಲದಿಂದಲೂ ನಮ್ಮ ಶಿಷ್ಟ ಹಾಗೂ ಜನಪದ ಸಾಹಿತ್ಯಗಳಲ್ಲಿ ಕಥನ ಕವನಗಳ ಬಗ್ಗೆ ಇರುವುದನ್ನು ನಾವು ನೋಡಿರ್ತೇವೆ. ಜನಪದ ಸಾಹಿತ್ಯದಲ್ಲಂತೂ ಕಥನ ಕವನ ಬಹಳ ಪ್ರಸಿದ್ಧವಾಗಿದೆ. ಉದಾಹರಣೆಗಾಗಿ ಹೇಳುವುದಾದರೆ, ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮರು ಸಂಪಾದಿಸಿದ ಜನಪದ ಕಥನ ಕವನ, ಅದರಲ್ಲಿ ಬಹಳ ಪ್ರಸಿದ್ಧವಾದಂಥ ಗೋವಿನ ಕಥೆ ಇದಕ್ಕೆ ಸರಿಯಾದ ಉದಾಹರಣೆ. ಅದಲ್ಲದೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಇರುವಂತಹ ಬಹಳಷ್ಟು ಬಗೆಯ ಮಹಾಕಾವ್ಯಗಳು ಅಂತ ನಾವು ಕರಿತೇವೆ. ಅದು ಒಂದು ಅರ್ಥದಲ್ಲಿ ಅದು ಕಥನ ಕವನ ಅಂತ ಹೇಳ್ಬೋದು. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಇಂಗ್ಲಿಷ್ ಅಂದರೆ ಪಾಶ್ಚಾತ್ಯ ಸಾಹಿತ್ಯ ಪ್ರಭಾವದ ಕಾರಣದಿಂದ ಈ ಕಥನ ಕವನ ಸಾಹಿತ್ಯ ಕಂಡುಬರುತ್ತದೆ. ನವೋದಯ ಕವಿಗಳು ಇದಕ್ಕೆ ಬಹಳ ಪ್ರಸಿದ್ಧರು. ನವೋದಯ ಕಾಲದಲ್ಲಿ ಈ ಕಥನ ಕವನ ಬಹಳಷ್ಟು ಯಶಸ್ಸುಗೊಂಡಿರುವುದನ್ನು ನಾವು ಕಾಣ್ತೇವೆ. ಅವರಲ್ಲಿ ಪ್ರಮುಖ ಕವಿಗಳು ಪಂಜೆ ಮಂಗೇಶರಾಯರು, ಗೋವಿಂದ ಪೈ, ಕಡೆಂಗೋಡ್ಲು ಶಂಕರ ಭಟ್ಟ, ಪೂತಿನ, ಕುವೆಂಪು, ಮಾಸ್ತಿ, ಹೀಗೆ ಹಲವಾರು ಕವಿಗಳನ್ನು ನಾವು ಉದಾಹರಿಸ್ಬೋದು. ಇದರಲ್ಲಿ ಏನು ಬಹಳ ಪ್ರಮುಖ ವಸ್ತು ಇರುತ್ತದೆ ಅಂತ ಹೇಳಿದೆ, ಭಕ್ತಿ, ಶೃಂಗಾರ, ನೀತಿ, ಸಾಹಸ, ವೀರರ ಚರಿತೆಗಳು ಇದೆಲ್ಲವೂ ಕೂಡ ಇದರಲ್ಲಿ ಕಥನದ ವಸ್ತುವಾಗಿ ಕಂಡುಬರುತ್ತದೆ. ಉದಾಹರಣೆಗಾಗಿ ಹೇಳುವುದಾದರೆ, ಕುವೆಂಪು ಅವರ ಬಹಳ ಪ್ರಸಿದ್ಧವಾದಂತಹ ಕಥನ ಕವನ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿಯಲ್ಲಿ ಇದನ್ನೆಲ್ಲ ನಾವು ಗಮನಿಸ್ಬೋದು. ಇದಕ್ಕೆ ಈ ಕಥನ ಕವನಕ್ಕೆ ಬಹಳ ಒಂದು ಸ್ಪಷ್ಟತೆ ತಂದುಕೊಟ್ಟದು, ಅದರ ಒಂದು ಪ್ರಕಾರವನ್ನು ಶ್ರೀಮಂತಗೊಳಿಸಿದವರು ಅಂತ ಹೇಳಿದೆ ಸೂರಂ ಎಕ್ಕುಂಡಿ ಅಂತಹ ಒಂದು ದೊಡ್ಡ ಕವಿಯವರು. ಈಗ ನಾವು ಕವನದ ಪ್ರಮುಖ ಲಕ್ಷಣಗಳನ್ನು ನಾವು ನೋಡುವ. ಕಥನ ಕವನ ಕನ್ನಡದಲ್ಲಿ ಇದಕ್ಕೆ ಲಾವಣಿ ಅಂತ ಜನಪದದಲ್ಲಿ ಹೇಳ್ತಾರೆ. ಇದು ಇಂಗ್ಲಿಷ್ನ ಬ್ಯಾಲೆಡ್ ಎನ್ನುವಂತಹ ಒಂದು ಸಾಹಿತ್ಯ ಪ್ರಕಾರಕ್ಕೆ ಸಂವಾದಿಯಾಗಿದೆ. ವಿಶ್ವದ ಎಲ್ಲ ಭಾಷೆಗಳಲ್ಲೂ ಕೂಡ ಲಾವಣಿಗಳು ನಾಟಕೀಯ ಗುಣಗಳನ್ನು ಹೊಂದಿರುತ್ತವೆ. ಸರಳವಾದ ಛಂದಸ್ಸು, ಲಯಗಳಿಂದ ಕೂಡಿರುತ್ತದೆ. ಛಂದಸ್ಸು ಬಹಳ ಅದಕ್ಕೆ ಹೊಂದಿಕೊಂಡಾಗಿರುವುದಿಲ್ಲ. ಇವುಗಳ ಪ್ರಮುಖ ಉದ್ದೇಶ ಏನು ಅಂತೇಳಿದ್ರೆ, ಓದುಗರಿಗೆ ಇದರ ಒಂದು ಅರ್ಥವನ್ನು ಕಲ್ಪಿಸುವುದಷ್ಟೇ ಹೊರತು ಇಲ್ಲಿ ವೈಯಕ್ತಿಕ ವಿಚಾರ ಮಂಡನೆಗಳ ಬಗ್ಗೆ ಇಲ್ಲ. ಅಂದರೆ ಕಥನಕಾರನ ವೈಯಕ್ತಿಕ ನಿಲುವುಗಳೇನು ಆ ಕಥೆಯ ಬಗ್ಗೆ, ಅಥವಾ ಅವನದೇ ಆದಂಥ ವಿಮರ್ಶೆಗಳು ಈ ಕವನ ಸಾಹಿತ್ಯ ಪ್ರಕಾರದಲ್ಲಿ ಕಂಡುಬರುವುದಿಲ್ಲ. ಸಾಮಾನ್ಯವಾಗಿ ಯುದ್ಧ, ಸೋಲು ಗೆಲುವು, ಹಾಸ್ಯ, ತ್ಯಾಗ, ಬಲಿದಾನ, ಮಾಯೆ,
ಅತಿಮಾನುಷ ಶಕ್ತಿ, ನಿಷ್ಠೆ, ಪ್ರೇಮ, ಸಾವು, ಹೀಗೆ ಹಲವಾರು ವಸ್ತುಗಳನ್ನು ಈ ಕಥನ ಕವನ ಹೊಂದಿರುತ್ತದೆ. ಕೆಲವು ಕಥನ ಕವನಗಳಲ್ಲಿ ಕೆಲವು ಸಾಲುಗಳು ಪುನರುಕ್ತಿ ಆಗ್ತಿರ್ತದೆ. ಪುನರುಕ್ತಿ ಅಂತ ಹೇಳಿದರೆ ಮತ್ತೊಮ್ಮೆ ಮರುಕಳಿಸುವಂಥ, ಇಂಗ್ಲೀಷ್ನಲ್ಲಿ ನಾವು ರಿಪೀಟ್ ಅಂತ ನಾವು ಕರಿತೇವೆ, ಪುನರುಕ್ತಿ ಆಗ್ತಾ ಇರ್ತದೆ. 19ನೇ ಶತಮಾನದಲ್ಲಿ ಇಂಗ್ಲಿಷ್ ಸಾಹಿತ್ಯ ಪ್ರಕಾರಗಳಲ್ಲಿ ಈ ಬ್ಯಾಲಡ್ಗಳನ್ನು ಒಂದು ಸಾಹಿತ್ಯ, ಆ ಒಂದು ಪಟ್ಟಿಯೊಂದಿಗೆ ಅದನ್ನು ಸೇರಿಸಿಕೊಳ್ಳಲಾಯಿತು. ಅಂದರೆ ಮುಂಚೆ ಅದನ್ನು ಒಂದು ಸಾಹಿತ್ಯ, ಲಿಟ್ರೇಚರ್ ಅಂತ ಹೇಳುವಂಥದ್ದು ಅವರು ಹೇಳ್ತಾ ಇರಲಿಲ್ಲ. 19ನೇ ಶತಮಾನದಲ್ಲಿ ಈ ಒಂದು ಬೆಳವಣಿಗೆಯನ್ನು ಕಾಣ್ತೇವೆ. ಕಥನ ಕವನಗಳಲ್ಲಿ ಸಾಂಪ್ರದಾಯಿಕ ಕಥನ ಕವನ ಮತ್ತು ಸಾಹಿತ್ಯಿಕ ಕಥನ ಕವನ ಎಂದು ಎರಡು ವಿಭಾಗವಾಗಿ ವಿಂಗಡಿಸ್ಬೋದು. ಸಾಂಪ್ರದಾಯಿಕ ಕಥನ ಕವನಗಳೆಂದರೆ ನಮ್ಮ ಜನಪದ ಸಾಹಿತ್ಯದ ಕಥನ ಕವನಗಳು. ಉದಾಹರಣೆಗಾಗಿ ನೀವು ಹೇಳುವಂತಹ ತುಳು ಸಾಹಿತ್ಯದಲ್ಲಿ ಕಂಡು ಬರುವಂತಹ ಪಾಡ್ದನಗಳು, ಇದೆಲ್ಲವೂ ಕೂಡ ಸಾಂಪ್ರದಾಯಿಕ ಕಥನ ಕವನ ಅಂತ ಹೇಳ್ಬೋದು. ಸಾಹಿತ್ಯಿಕ ಕಥನ ಕವನಗಳು ಅಂದರೆ ಕವಿ ಒಬ್ಬ ರಚಿತವಾದಂತಹ ಕವನಗಳು, ಒಬ್ಬ ಕವಿಯ ಹೆಸರು ಇರ್ತದೆ. ಸಾಂಪ್ರದಾಯಿಕ ಕಥನ ಕವನಗಳಲ್ಲಿ ಕವಿಯ ಹೆಸರು ಅಂತ ಇರುವುದಿಲ್ಲ, ಅದು ಅನಾಮಧೇಯವಾಗಿರ್ತದೆ. ಅದೇ ಯಾವುದೋ ಒಂದು ಕಾಲದಲ್ಲಿ ಅದು ರಚನೆಯಾಗಿರ್ತದೆ, ನಂತರ ಕಾಲದಲ್ಲಿ ಮೌಖಿಕ ಪರಂಪರೆಯಿಂದ ಅದು ಒಂದು ತಲೆಮಾರಿನ ಒಂದು ತಲೆಮಾರಿಗೆ ಹೋಗ್ತಾ ಇರ್ತದೆ. ಇದು ಸಾಂಪ್ರದಾಯಿಕ ಕಥನ ಕವನದ ಲಕ್ಷಣ. ಸಾಹಿತ್ಯಿಕ ಕಥನ ಕವನಗಳು ಯಾವತ್ತೂ ಒಂದು ಕವಿಯಿಂದ ರಚಿತವಾಗಿರುತ್ತದೆ. ಕಥನ ಕವನಗಳು ಸಾಂಪ್ರದಾಯಿಕವಾದದ್ದು ಹೇಗಿರುತ್ತದೆ ಅಂತ ಹೇಳಿದೆ, ಒಂದು ಕಾಲದಲ್ಲಿ ಒಬ್ಬನಿಂದ ಹುಟ್ಟಿ ಬಾಯಿಂದ ಬಾಯಿಗೆ ರವಾನೆಗೊಂಡು ಅದರ ಬರೆದವನು ಯಾರು, ಆ ಸೃಷ್ಟಿಕರ್ತ ಯಾರು, ಅದು ನಮಗೆ ತಿಳಿಯುವುದಿಲ್ಲ. ಇದರಲ್ಲಿ ಬಹಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಅದು ಬಾಯಿಂದ ಬಾಯಿಗೆ ಹೋಗುವಾಗ ಎಷ್ಟೋ ಸತಿ ಈಗ ಒಂದು ಕಥನ ಕವನ, ಯಾವುದೋ ಒಂದು ಸಾಂಪ್ರದಾಯಿಕ ಕಥನ ಕವನ ಹೇಳಿಕೊಂಡ್ರೆ ಅದು ಇನ್ನೊಂದು ತಲೆಮಾರಿಗೆ ಹೋಗುವಾಗ ಅದರಲ್ಲಿ ಕೆಲವು ವಿಶಿಷ್ಟತೆಗಳು ಉಂಟಾಗ್ತದೆ. ಅಂದರೆ ಸ್ವಲ್ಪ ಬದಲಾವಣೆಗಳು ಆಗೇ ಆಗುತ್ತವೆ ಅಂತ ಹೇಳ್ತಾರೆ. ಇಷ್ಟು ನಮ್ಮ ಕಥನ ಕವನಗಳ ವಿಶೇಷಗಳು. ಈಗ ನಾವು ನಾಗಿಯ ಕತೆ ಇನ್ನು ಬರೆದವರು ಸೂರಂ ಎಕ್ಕುಂಡಿ ಅಂತ ಹೇಳಿ. ಇವರ ಪೂರ್ತಿ ಹೆಸರು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಇವರು ಜನಿಸಿದ್ರು. ಅಧ್ಯಾಪಕರಾಗಿ ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲ ಅಂತ ಊರಿನಲ್ಲಿ ಅವರು ಪ್ರೌಢಶಾಲೆಯ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ರು. ಇವರ ಕೃತಿಗಳು ಹಾವಾಡಿಗರು, ಕಥನ ಕವನಗಳು, ಬಕುಲದ ಹೂಗಳು, ಮತ್ಸ್ಯಗಂಧಿ, ಸಂತಾನ, ನೆರಳು, ಬೆಳ್ಳಕ್ಕಿಗಳು, ಹೀಗೆ ಸಾಕಷ್ಟು ಇವರು ಕಾವ್ಯಗಳನ್ನು ರಚಿಸಿದ್ದಾರೆ. ಇವರಿಗೆ ಕಥನ ಕವನಗಳ ಸಾಮ್ರಾಟ ಎಂದು ಒಂದು ಹೆಸರು ಅವರಿಗೆ ಬಂದಿದೆ. ಇವರಿಗೆ ರಾಜ್ಯ ಶಿಕ್ಷಕ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. 1972ರಲ್ಲಿ ಇವರು ಜನಿಸಿದ ಇವರು 1995ರಲ್ಲಿ ಇವರು ನಮ್ಮನ್ನು ಅಗಲುತ್ತಾರೆ. ಪ್ರಸ್ತುತ ಈ ನಾಗಿಯ ಕತೆ ಎನ್ನುವ ಕಥನ ಕವನವು ಅವರ ಕಥನ ಕವನಗಳು ಅಂತ ಹೇಳುವಂಥ ಒಂದು ಶೀರ್ಷಿಕೆ, ಅದು ಪುಸ್ತಕದ ಶೀರ್ಷಿಕೆ, ಆ ಪುಸ್ತಕದಿಂದ ಕೃತಿಯಿಂದ ಇಲ್ಲಿ ಆಯ್ಕೆ ಮಾಡಲಾಗಿದೆ. ಈಗ ನಾವು ನೇರವಾಗಿ ನಾಗಿಯ ಕತೆ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಈ ನಾಗಿಯ ಕತೆ ಅರ್ಥ ಮಾಡಿಕೊಳ್ಳುವ ಮುಂಚೆ ಇದೇನು, ಅದರಲ್ಲಿ ಕಥೆಯ ವೈಶಿಷ್ಟ್ಯಗಳೇನು, ಅದರಲ್ಲಿ ಏನು ವಿಶೇಷತೆಗಳು ಬರ್ತದೆ, ಇದನ್ನೆಲ್ಲ ನಾವು ಸ್ವಲ್ಪ ಗಮನಿಸೋಣ. ಅನಾದಿ ಕಾಲದಿಂದಲೂ ನಮ್ಮ ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣು ಈ ಒಂದು ಇಬ್ಬರ ಬದುಕಿನಲ್ಲಿ ಬಹಳ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಅಂದರೆ ಸ್ತ್ರೀಗೆ ಅದೊಂದು ರೀತಿಯ ಭಯ, ಅದು ಒಂದು ರೀತಿಯ ಏನು ಹೇಳ್ತಾರೆ ಹಿಂಜರಿಕೆ ನಾವು ಕಾಣ್ತೇವೆ. ಅಂದರೆ ಇಲ್ಲಿ ಒಂದು ಸಹಜವಾದ ಭಯ, ಅದು ಇಲ್ಲಿ ತಾಯಿಯಿಂದ ಅಂದರೆ ತಾಯಿ ಮಗಳಿಗೆ ಹೇಳ್ತಾಳೆ. ಅದನ್ನು ಇಲ್ಲಿ ಅವರು ಕೊಡ್ತಾರೆ ಹೇಗೆ ಅಂತ ಹೇಳಿದೆ, ಅಂಟದಂತೆ ಕತ್ತಲಲ್ಲಿ ಎಡವದಂತೆ ಸಾಂಕೇತಿಕ ದೀಪ ಹಚ್ಚಿಡಲು ಮಗಳಿಗೆ ಹೇಳುತ್ತಾಳೆ. ಅಂದರೆ ಇಲ್ಲಿ ವಿಚಾರ ಏನು ಅಂತ ಹೇಳಿದೆ, ತಾಯಿ ತನ್ನ ಮಗಳಿಗೆ ಎಚ್ಚರಿಕೆ ಕೊಡ್ತಾ ಹೋಗ್ತಾರೆ. ಆದರೆ ಮಗಳು ತನ್ನ ಒಂದು ಯೌವನದ ಆಕರ್ಷಣೆಯ ಕಾರಣದಿಂದ ಅವ್ರು ಏನು ಮಾಡ್ತಾರೆ, ಇಂತಹ ಒಂದು ಎಚ್ಚರಿಕೆಯ ಗಡಿಗಳನ್ನು ಅವರು ಮೀರುತ್ತಾ ಬರ್ತಾರೆ. ಇಲ್ಲಿ ಬಹಳ ಗಮನಿಸಬೇಕಾದದ್ದು ಏನು ಅಂತ ಹೇಳಿದೆ, ಸಂಕೇತಗಳು ಅಂತೇಳಿ. ಏನು ಸಂಕೇತಗಳು ಅಂತ ಹೇಳಿದೆ, ಯಾವುದೋ ಒಂದು ಘಟನೆಯನ್ನು, ಯಾವುದೋ ಒಂದು ವಿಚಾರವನ್ನು, ಯಾವುದೋ ಒಂದು ಏನು ನಿಗೂಢವಾದಂತಹ ವಿಚಾರಗಳನ್ನು
ಅದನ್ನ ಪ್ರತಿನಿಧಿಸಲಿಕ್ಕೆ ಅಂತ ಹೇಳಿ ಕೆಲವು ಪ್ರಾತಿನಿಧಿಕವಾದಂತಹ ವಸ್ತು ಅಥವಾ ವ್ಯಕ್ತಿಗಳು ಕಾಣಿಸ್ಕೊಳ್ತಾರೆ. ಇದನ್ನು ನಾವು ಏನು ಹೇಳ್ತೇವೆ, ಸಂಕೇತ, ಇಂಗ್ಲಿಷ್ನಲ್ಲಿ ಸಿಂಬಲ್ ಅಂತ ಏನು ಕರಿತೇವೆ. ಈ ಸಂಕೇತಗಳು ಅದರ ನೇರವಾಗಿ ಅದರ ವಿಚಾರವನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಅದು ಇನ್ನೇನೋ ಹೇಳಲ್ಪಡ್ತದೆ. ಇದೇನು ಅಂತ ಹೇಳುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಮ್ಮ ನವ್ಯ ಕಾವ್ಯಗಳಲ್ಲಿ ಈ ಸಂಕೇತಗಳು ಬಹಳ ಪರಿಣಾಮಕಾರಿಯಾಗಿ ಬಳಕೆ ಆಗ್ತಾ ಇರ್ತದೆ. ಇದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಬರುವಂತಹ ವಸ್ತುಗಳು ಏನುಂಟು ಕಥನ ಕವನದಲ್ಲಿ, ಅದು ಬೆಕ್ಕು ಆಗಿರ್ಬೋದು, ಹಾದಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದು ಸಂಕೇತಗಳು ಅಂತೇಳಿ. ಇಲ್ಲಿ ನಾಗಿ ಅಂತ ಹೇಳುವವಳು ಒಬ್ಳು ಮುಗ್ಧ ಹಳ್ಳಿಯಲ್ಲಿರುವಂಥ ಯುವತಿ. ಅವಳಿಗೆ ಏನಾಗ್ತಾರೆ, ಯೌವನ ಕಾಲದಲ್ಲಿ ನೀಲಿ ಹಸಿರು ಜರಿಗಳ ಸೀರೆಗಳ ಆಕರ್ಷಣೆ ಒಳಗಾಗಿ ತನ್ನ ಬಣ್ಣದ ಬದುಕಿಗೆ ಅವಳು ಈ ತನ್ನ ಜೀವನವನ್ನು ಅಲ್ಲಿ ತೆರೆಸಿಕೊಳ್ತಾಳೆ. ಇಲ್ಲಿ ನಾವು ನೋಡುವಂಥದ್ದು ಇಂದ್ರಧನುವಿನಂತೆ ಹೊಳೆವ ರವಿಕೆ ಚಿತ್ತ ಚಾಂಚಲ್ಯತೆಗೆ ಸಂಕೇತವಾಗಿ ನಿಲ್ಲುತ್ತದೆ. ಅಂದರೆ ಈ ಯೌವನ ಬಂದ ಕೂಡಲೇ ಏನಾಗ್ತಾರೆ, ಸಾಮಾನ್ಯವಾಗಿ ಮನುಷ್ಯರಿಗೆ ಒಂದು ರೀತಿಯ ಪ್ರಕೃತಿಯೇ ನಮ್ಮ ಸುತ್ತಮುತ್ತಲಿರುವುದೆಲ್ಲ ಸುಂದರವೆಂತಲೇ ಕಾಣುತ್ತದೆ. ಮನಸ್ಸು ಏಕಾಗ್ರತೆಗೆ ಒಳಪಡುವುದಿಲ್ಲ. ಮನಸ್ಸು ಜವಾಬ್ದಾರಿಯನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿರುವುದಿಲ್ಲ. ತನ್ನ ಮನಸ್ಸಿನಲ್ಲಿ ಮೂಡುವಂತಹ ಆಕರ್ಷಣೆಗಳೇ ಆ ಮನಸ್ಥಿತಿಗೆ ಬಹಳ ಪ್ರಮುಖವಾಗಿರುತ್ತದೆ. ಹಾಗಾಗಿ ಇದನ್ನು ಅವರು ಕೊಡ್ತಾರೆ. ಇಲ್ಲಿ ಇಂದ್ರಧನುವಿನಂತೆ ಹೊಳೆವ ರವಿಕೆ, ಇದೆಲ್ಲವೂ ಕೂಡ ಒಂದು ರೀತಿಯ ಅವಳ ಮನಸ್ಸನ್ನು ಕೆಡಿಸುವಂತಹ ಸಂಕೇತಗಳಾಗಿವೆ. ಹಾಲಿಗಾಗಿ ಹೊಂಚು ಹಾಕುವ ಬೆಕ್ಕು ಸಪ್ಪಳವನ್ನು ಮಾಡದೆ ತನ್ನ ಕೃತ್ಯವನ್ನು ಸಾಧಿಸಿ ಬಿಡುತ್ತದೆ. ಇಲ್ಲಿ ಹಾಲು ಅಂತ ಹೇಳಿದೆ ಹೆಣ್ಣು ಅಂತ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಬೆಕ್ಕು ಅಂತ ಹೇಳೋದು ಗಂಡು ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಇಂತಹ ಒಂದು ಮನಸ್ಥಿತಿ ಇದ್ದಂತಹ ಹೆಣ್ಣಿಗೆ ಖಂಡಿತವಾಗಿಯೂ ಕೂಡ ಬೆಕ್ಕಿನ ಉಪಟಳ ಇರ್ತದೆ, ಗಂಡಿನ ಉಪಟಳ ಇರ್ತದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಹಾಗಾಗಿ ಈ ವಿಚಾರ ಸೂಕ್ತವಾದ ನೆಲೆಗಳಲ್ಲಿ ಪ್ರೀತಿ ಹುಟ್ಟಿ ಯಾರಿಗೂ ಸುಳಿವು ಕೊಡದೆ ಸುಳಿಯಲ್ಲಿ ಸಿಕ್ಕಾಯಿಸಿಕೊಳ್ಳುತ್ತದೆ. ಒಳಗುದಿ ಹೊತ್ತು ಊರು ಕೇರಿಗಳಲ್ಲಿ ಮಗಳಿಗೆ ಹಂಬಲಿಸುವಂಥ ತಂದೆ ತಾಯಿಗಳ ಹುಡುಕಾಟದೊಂದಿಗೆ ಈ ಕವನ ಮುಕ್ತಾಯವಾಗ್ತದೆ. ಅಂದರೆ ಅಲ್ವ ಸೀರೆ ಮಾರುವವನ ಅವನ ಬಣ್ಣದ ಮಾತುಗಳಿಗೆ ಮಾರು ಹೋಗಿ ಅವಳು ಓಡಿ ಹೋಗ್ತಾಳೆ. ಓಡಿ ಹೋದ ನಂತರ ಅಲ್ಲಿ ಊರು ಕೇರಿಗಳಲ್ಲಿ ತಂದೆ ತಾಯಿಯಂದಿರು ಈ ಮಗಳಿಗಾಗಿ ಹಂಬಲಿಸ್ತಾ ಇರ್ತಾರೆ. ಇಲ್ಲಿಗೆ ಅದು ಮುಕ್ತಾಯವಾಗ್ತದೆ. ನಾಗಿ ಏನಾದ್ಲು ಮುಂದೆ, ನಾಗಿಯ ಮುಂದಿನ ಬದುಕು ಏನಾಗ್ತದೆ, ಇದು ಓದುಗರಿಗೆ ಕವಿಗಳು ಬಿಟ್ಟುಕೊಡ್ತಾರೆ. ನಾವಿಲ್ಲಿ ಗಮನಿಸಬೇಕಾದೇನು ಅಂತೇಳಿದೆ, ಸೂರಂ ಎಕ್ಕುಂಡಿಯವರಂತಹ ಅವರ ಕಥನಕದ ವೈಶಿಷ್ಟ್ಯಗಳನ್ನು ತಿಳ್ಕೊಳ್ಬೇಕು. ನವಿರಾದ ವರ್ಣನೆಗಳನ್ನು ಕೊಡ್ತಾರೆ. ಎಲ್ಲಿಯೂ ಕೂಡ ನಿಮಗೆ ಆ ಘಟನೆಗಳು ಎಷ್ಟೇ ಮಟ್ಟಿಗೆ ಅದು ಗಂಭೀರವಾಗಿದ್ದರೂ, ಎಷ್ಟೇ ಮಟ್ಟಿಗೆ ನಮಗೆ ದುಃಖವನ್ನು ಉಂಟು ಮಾಡುತ್ತಿದ್ದರೂ ಅದರ ನಿರೂಪಣೆ ನಮ್ಗೆ ಅಂದರೆ ನಿರೂಪಣೆಯಲ್ಲಿ ಅದು ಅನಿಸುವುದೇ ಇಲ್ಲ. ಬಹಳ ನವೀರಾದ ಸೂಕ್ಷ್ಮವಾದಂತಹ ನಿರೂಪಣೆ ಇರ್ತದೆ. ಅವರ ಕಥನ ಕವನಗಳಲ್ಲಿ ನಾವು ಗಮನಿಸುವಂಥದ್ದು ಎರಡು ವಿಚಾರದ ಬಗ್ಗೆ ಯಾವತ್ತೂ ಅವರು ಪ್ರಸ್ತಾಪ ಮಾಡ್ತಿರ್ತಾರೆ. ಏನು ಅಂತ ಹೇಳಿದೆ, ಒಂದು ನಮ್ಮ ಬದುಕು, ಮತ್ತೊಂದು ಸೌಂದರ್ಯ. ಅವರ ಪ್ರಕಾರ, ಸೂರ ಮೆಕ್ಕುಂಡಿಯವರ ಪ್ರಕಾರ ಏನು ಅಂತ ಹೇಳಿದೆ, ಕಥನ ಕವನ ಎಂಬುದು ಅಥವಾ ಯಾವುದೇ ಕಾವ್ಯವಾಗಿರುವಂಥದ್ದು ಅದು ಜನಸಾಮಾನ್ಯರಿಗೆ ಅರ್ಥವಾಗಬೇಕು. ಅರ್ಥವಾಗದೇ ಇದ್ದಲ್ಲಿ ಎಷ್ಟೇ ದೊಡ್ಡ ಕಥನ ಕವನ ಅಥವಾ ಯಾವುದೇ ಕಾವ್ಯಗಳನ್ನು ಬರೆದರೂ ಕೂಡ ಅದು ವ್ಯರ್ಥ ಅಂತ ತಿಳ್ಕೊಳ್ಳುತ್ತಾರೆ. ನಂತರ ಅವರ ಪ್ರಕಾರ ಮನುಷ್ಯನಿಗೆ ಕೇವಲ ರೊಟ್ಟಿ ಅಥವಾ ಒಂದು ಅಷ್ಟೇ ಬದುಕು ಇದ್ದರೆ ಮಾತ್ರ ಆಗುವುದಿಲ್ಲ, ಅದು ಪ್ರಾಣಿಗೆ ಸಮವಾಗುತ್ತದೆ. ಅದರ ಬದಲು ಮನುಷ್ಯನಿಗೆ ಏನು ಬೇಕು, ಸಂಸ್ಕೃತಿ ಬೇಕು. ಸಂಸ್ಕೃತಿ ಬಂದ ಕೂಡಲೇ ಈ ಸೌಂದರ್ಯ ಅಥವಾ ಸುಂದರತೆ ಎಲ್ಲವೂ ಕೂಡ ಅರ್ಥವಾಗ್ತಾ ಹೋಗ್ತದೆ. ಇದು ಮನುಷ್ಯ ಬದುಕಿನ ವೈಶಿಷ್ಟ್ಯ ಅಂತ ಹೇಳಿ ಅವರು ತಮ್ಮ ಕಾವ್ಯಗಳಲ್ಲಿ ಹಲವು ಕಡೆ ಹೇಳಿಕೊಂಡಿದ್ದಾರೆ. ವಿದ್ಯಾರ್ಥಿಗಳೇ, ಈಗ ನಾವು ನಾಗಿಯ ಕಥೆಯ ಕಥನ ಕವನವನ್ನು ಅರ್ಥ ಮಾಡಿಕೊಳ್ಳುವ. ಪೀಠಿಕೆಯಲ್ಲಿ ಹೀಗೆ ಕೊಟ್ಟಿದ್ದಾರೆ: ಪ್ರೀತಿ ಎಂಬುದು ಬಂಧ ಮುಕ್ತವಾದುದು. ಏನು ಅಂತ ಹೇಳಿದೆ, ಅದಕ್ಕೆ ದೇಶ ಕಾಲ ಜನಾಂಗ ಸಂಪ್ರದಾಯ ಅದರ ಏನಿಲ್ಲ, ಅಡೆತಡೆಗಳಿಲ್ಲ. ಈ ಪ್ರೀತಿ ಎಂದರೆ ಏನು ಅಂತೇಳಿ ತುಂಬ ನಾವು ಒಪ್ಪಿಕೊಳ್ಳಬೇಕು. ಏನು ಅಂತ ಹೇಳಿದ್ರೆ, ಪ್ರೀತಿ ಎಂಬುದು ಬಹಳ ದೊಡ್ಡ ಅರ್ಥವನ್ನು ಹೊಂದಿರ್ತದೆ. ಮಾನವೀಯತೆಯನ್ನು ನನ್ನ ಅರ್ಥ ಹೊಂದಿರ್ತದೆ. ಆಕರ್ಷಣೆ ಎಂಬುದು ಒಂದು ಕೂಡ ಅದೊಂದು ರೀತಿಯ ಪ್ರೀತಿ ಎಂದಲ್ಲಿ ಆಗ್ತದೆ. ಗಂಡು ಹೆಣ್ಣಿನ ನಡುವಿನ ಆಕರ್ಷಣೆ ಅದು ಪ್ರಕೃತಿ ಸಹಜವಾದದ್ದು. ಅಂದರೆ ಅದನ್ನು ನಾವು ವಯಸ್ಸಿಗೆ ಬಂದ ಕೂಡಲೇ ಈ ಆಕರ್ಷಣೆ ಇಲ್ಲ ಅಂತ ನಾವು ಯಾವತ್ತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಏನಾಗ್ತದೆ ಅಂತ ಹೇಳಿದ್ರೆ,
ಎಲ್ಲ ಎಲ್ಲೆಯನ್ನು ದಾಟಿ ಸಾಗುವ ನದಿಯಂತೆ. ಯಾವುದೇ ಅಡ್ಡದಡ್ಡಿ ಇದ್ರೂ ಈ ಆಕರ್ಷಣೆ ಎಂಬುದು ಅದು ಯಾವತ್ತೂ ಅದು ಆಗ್ತಲೇ ಇರ್ತದೆ. ಇದು ಪ್ರಕೃತಿ ಸಹಜವಾದುದು. ಹೀಗೆ ಇಲ್ಲಿ ಹೆಣ್ಣನ್ನ ಪ್ರಕೃತಿಯ ಪ್ರತಿಕೃತಿಯಾಗಿ ಮಾಗಿಸಿಕೊಂಡ ಕವಿಯು ಈ ಕವನದಲ್ಲಿ ಸಹಜವಾದ ಜೀವನ ಅನುಭವಗಳು ಏನು ಅಂತ ಹೇಳ್ತಾರೆ. ಅಂದ್ರೆ ಈ ಆಕರ್ಷಣೆ ಎಂಬುದು ಒಂದು ಅರ್ಥದಲ್ಲಿ ಹೇಳುವಂಥದ್ದು ಸ್ವಲ್ಪ ತಾತ್ಕಾಲಿಕವಾದದ್ದು. ಅಂದ್ರೆ ಇಡೀ ಜೀವನ ಅಂತಹ ಆಕರ್ಷಣೆಗಳು ಉಳಿಯುವುದಿಲ್ಲ. ಆಕರ್ಷಣೆ ಅದನ್ನ ಯೌವನದಲ್ಲಿ ಸಹಜವಾಗಿ ಬಂದು ಬಿಡ್ತದೆ. ಪ್ರಾಯಕ್ಕೆ ಬಂದ ಕೂಡಲೇ ಯಾವುದೇ ಒಂದು ಗಂಡು ಅಥವಾ ಹೆಣ್ಣಿಗೂ ತನ್ನ ಇನ್ನೊಬ್ಬರ ವಿರುದ್ಧ ಲಿಂಗಿಗಳ ಹತ್ರ ಆಕರ್ಷಣೆ ಅದು ಸಹಜವಾಗಿ ಇರ್ತದೆ. ಆದರೆ ಅದನ್ನು ನಾವು ಬಳಸ್ಕೊಳ್ಬೇಕಾ ಅಂತ ಹೇಳುವಂಥದ್ದು. ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ನಿಗ್ರಹಿಸಿಕೊಳ್ಳುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಜೀವನ ಉತ್ತಮವಾಗ್ತದೆ. ವಿದ್ಯಾರ್ಥಿಗಳು ತಮ್ಮ ಕಲಿಯುವ ವಯಸ್ಸಿನಲ್ಲಿ ತಮ್ಮ ಕಲಿತಾ ಹೋಗುವಂಥದ್ದು ನಮ್ಮ ಕರ್ತವ್ಯವಾಗಿರುತ್ತದೆ. ಈ ಆಕರ್ಷಣೆ ಮತ್ತೆ ಕರ್ತವ್ಯ ನಡುವೆ ಈ ಸಂಘರ್ಷ ಯಾವತ್ತೂ ಏರ್ಪಡ್ತಾ ಇರ್ತದೆ. ಈ ಕಥನ ಕವನದಲ್ಲಿ ಬರುವಂಥ ನಾಗಿಯು ಇದೇ ಒಂದು ದ್ವಂದ್ವಕ್ಕೆ ಒಳಗಾಗಿ ಕೊನೆಗೆ ತನ್ನನ್ನು ತಾನು ಆಕರ್ಷಣೆಗೆ ಇಟ್ಟು ಬಿಡ್ತಾಳೆ. ಮುಂದೆ ಏನಾಗ್ತದೆ ಗೊತ್ತಿಲ್ಲ, ದುರಂತಕ್ಕೆ ಹೋಗ್ತದೋ ತಿಳಿಯದು. ಆದರೆ ಈ ಕಥನ ಕವನಗಳನ್ನು ನೋಡ್ತಾ ಇದ್ದು ಹೋದಾಗೆ ಇದು ದುರಂತದ ಹಾದಿ ಹಿಡಿತದೋ ಎಂಬ ಒಂದು ಭಾವನೆ ವ್ಯಕ್ತವಾಗುವುದು ಸಹಜ. ಹಾಗಾಗಿ ಇಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರೆ ಈ ಪಠ್ಯಪುಸ್ತಕದಲ್ಲಿ. ಪ್ರೀತಿಯ ಆಕರ್ಷಣೆಯಲ್ಲಿ ಸಿಕ್ಕ ಯುವ ಮನಸ್ಸುಗಳಿಗೆ ಭವಿಷ್ಯದ ಕಲ್ಪನೆ ಇರುವುದಿಲ್ಲ, ಮುಂದೆ ಏನಾಗ್ತದೆ ಅದು ತಿಳಿಕೊಳ್ಳುವುದಿಲ್ಲ. ಆಕರ್ಷಣೆ ಬಹಳ ಮುಖ್ಯ ಅಂತ ತಿಳ್ಕೊಳ್ಳುತ್ತಾರೆ. ಅದಾಗಬಾರ್ದು, ಅದರಿಂದ ಬದುಕು ದುರಂತಕ್ಕೆ ಈಡಾಗ್ತದೆ ಎಂಬುದು ಈ ಕಥನ ಕವನದ ಬಹಳ ಮುಖ್ಯ ಕಾಳಜಿ ಆಗಿದೆ. ಈಗ ನಾವು ಈ ಕಥನ ಕವನ ನೋಡುವ. ಮೊದಲಿಗೆ ಇಲ್ಲಿ ಒಂದು ನಿರೂಪಣೆ ಬರ್ತದೆ. ಇದು ಯಾರಿಗೆ ಹೇಳ್ತಾರೆ ಅಂತ ಹೇಳಿದ್ರೆ ತಾಯಿ ತನ್ನ ಮಗಳಿಗೆ ಹೇಳ್ತಾಳೆ. ಬೆಕ್ಕು ಬರುವುದಲ್ಲ ಮಗು, ಹಾಲು ಮಡಕೆ ಮುಚ್ಚಿಡು, ಕತ್ತಲಲ್ಲಿ ಎಡವದಂತೆ ದೀಪವೊಂದು ಹಚ್ಚಿಡು. ಏನು ಅರ್ಥ ಇದು? ಬೆಕ್ಕು ಅಂತ ಹೇಳಿದ್ರೆ ಇಲ್ಲಿ ಬೆಕ್ಕು ಯಾವತ್ತೂ ಸಹಜವಾಗಿ ಹಾಲಿನ ಆಸೆಗೋಸ್ಕರ ಬಂದೇ ಬರ್ತದೆ. ನಿಮ್ಮ ಮನೆಗಳಲ್ಲಿ ಈ ಘಟನೆಗಳನ್ನು ನೋಡಿರ್ಬೋದು. ಆದರೆ ಇಲ್ಲಿ ಬೆಕ್ಕಿಗೆ ಮಾತ್ರ ಸೀಮಿತ ಅಲ್ಲ ಇದು. ನಾನು ಈ ಹಿಂದೆ ಹೇಳಿದ ಹಾಗೆ ಇಲ್ಲಿ ಸಂಕೇತಗಳ ಬಳಕೆ ಆಗ್ತದೆ. ಬೆಕ್ಕು ಅಂತ ಹೇಳಿದ್ರೆ ಅದು ಪ್ರಾಣಿ ಅಂತ ಅರ್ಥದಲ್ಲಿ ತಿಳ್ಕೊಳ್ಬಾರ್ದು. ಇಲ್ಲಿ ಗಂಡು ಅಂತ ಅರ್ಥ ಮಾಡ್ಕೊಳ್ಬೇಕು. ಗಂಡು ಮತ್ತೆ ಹೆಣ್ಣಿನ ನಡುವೆ ಇರುವಂಥ ಆಕರ್ಷಣೆ ಸಹಜವಾದುದು. ಆದರೆ ನಮ್ಮ ಸಮಾಜದಲ್ಲಿ ಏನಾಗ್ತದೆ ಅಂತ ಹೇಳಿದೆ, ಹೆಣ್ಣಿಗೆ ಹೆಚ್ಚು ನಾವು ಪಾವಿತ್ರ್ಯತೆಯ ಶುದ್ಧತೆಯ ಒಂದು ಶೀಲದ ಹೆಚ್ಚು ಕಲ್ಪನೆ ಒತ್ತು ಕೊಡ್ತೇವೆ. ಶೀಲ ಅಥವಾ ಪಾವಿತ್ರ್ಯತೆ ಕಳ್ಕೊಂಡ್ರೆ ಆ ಹೆಣ್ಣಿಗೆ ಮುಂದೆ ಭವಿಷ್ಯ ಇಲ್ಲದಿರುವುದನ್ನ ನಾವು ಗಮನಿಸ್ತಾ ಇರ್ತೇವೆ. ಗಂಡು ಹಾಗಲ್ಲ. ಈ ಸಮಾಜ ಪುರುಷ ಪ್ರಧಾನ ಅಂತ ಹೇಳುವಂಥ ವಿಚಾರ ಬಹಳಷ್ಟು ಮಂದಿ ಹೇಳ್ತಾ ಇರ್ತಾರೆ. ಅಂದ್ರೆ ಗಂಡು ಏನೂ ತಪ್ಪು ಮಾಡುವಂಥದ್ದು ಸಹಜ ಎಂಬ ಅರ್ಥದಲ್ಲಿ ನಮಗೆ ಇಲ್ಲಿ ತಿಳಿಸ್ತಾರೆ. ಆದರೆ ಹೆಣ್ಣು ಆ ಅದೇ ತಪ್ಪುಗಳನ್ನು ಮಾಡಿದರೆ ಏನಾಗ್ತಾರೆ, ಆ ಬದುಕು ದುರಂತಕ್ಕೀಡಾಗುವುದನ್ನು ಈ ಕಾವ್ಯದಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಇಲ್ಲಿ ತಾಯಿ ತನ್ನ ಮಗಳಿಗೆ ಎಚ್ಚರಿಕೆ ಕೊಡ್ತಾರೆ ಏನು ಅಂತ ಹೇಳಿದೆ, ಬೆಕ್ಕು ಖಂಡಿತವಾಗಿಯೂ ಬರುತ್ತದೆ, ಹಾಲ ಮಡಕೆ ಮುಚ್ಚಿಡು. ಅಂದ್ರೆ ತನ್ನ ಶೀಲದ, ತನ್ನ ಪಾವಿತ್ರ್ಯತೆಯ, ತನ್ನ ಬದುಕನ್ನ ನೀನು ಗಂಡಿನ ಉಪಟಳದಿಂದ ಕಾಪಾಡಿಕೊಳ್ಬೇಕು ಅಂತ ಹೇಳುವಂತ ಸಂದೇಶ ಹೇಳ್ತಾರೆ. ಕತ್ತಲಲ್ಲಿ ಎಡವದಂತೆ ದೀಪವೊಂದು ಹಚ್ಚಿಡು. ಕತ್ತಲು ಅಂತ ಹೇಳಿದೆ ಮುಂದಿನ ಜೀವನ ಅಂತ ಅರ್ಥ. ಜೀವನ ಹೇಗಿರ್ತದೆ ಗೊತ್ತಿಲ್ಲ, ಯಾರ ಬದುಕು ಹೇಗಿರ್ತದೆ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಅರಿವಿನ ದೀಪವನ್ನು ಹಚ್ಚಿಡು. ಅಂದ್ರೆ ತನ್ನತನವನ್ನು ಕಾಪಾಡಿಕೊಳ್ಳುವ, ತನ್ನ ಜೀವನವನ್ನ ರಕ್ಷಣೆ ಮಾಡುವಂತಹ ಒಂದು ಜ್ಞಾನದ ದೀಪವನ್ನು ಹಚ್ಚಿಡಬೇಕು ಅಂತೇಳಿ ತಾಯಿ ತನ್ನ ಮಗಳಿಗೆ ಎಚ್ಚರಿಕೆ ಕೊಡ್ತಾರೆ. ಅಂದ್ರೆ ಮಗಳು ಇಲ್ಲಿ ನಾಗಿ, ಅವಳು ಯೌವನಕ್ಕೆ ಕಾಲಿಟ್ಟಾಗಿದೆ. ಹಾಗಾಗಿ ಅವಳಲ್ಲಿ ಈ ಯೌವನದ ಆಕರ್ಷಣೆಗಳು ಏನುಂಟು ಅವಳಲ್ಲಿ ಅದು ಕಾಣಲಿಕ್ಕೆ ಸಹಜವಾಗಿ ಶುರುವಾಗ್ತದೆ. ಆ ಸಂದರ್ಭದಲ್ಲಿ ತಾಯಿ ತನ್ನ ಮಗಳಿಗೆ ಈ ರೀತಿ ಎಚ್ಚರಿಕೆ ಕೊಡ್ತಾರೆ. ನಂತರದಲ್ಲಿ ಕೊಡ್ತಾರೆ ಕವಿಗಳು, ಸೂರ ಮೆಕ್ಕುಂಡರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಅವರ ಪ್ರತಿಯೊಂದು ಕಥನ ಕವನದಲ್ಲಿ ಪ್ರಕೃತಿಯ ವರ್ಣನೆ ಅಗಾಧವಾಗಿ ಕಂಡು ಬರ್ತದೆ. ಬಹಳ ಒಂದು ಕಣ್ಣಿಗೆ ಕಟ್ಟುವಂತಹ ಚಿತ್ರದಂತೆ ಆ ಪ್ರಕೃತಿಗಳನ್ನು ವರ್ಣಿಸ್ತಾ ಹೋಗ್ತಾರೆ. ಬೆಟ್ಟಗಳಿಗೆ ಹಗಲಿರುಳು ನೀಲ ನೀಲ ನಿದ್ದೆಯು. ಅಂದ್ರೆ ಇಲ್ಲಿ ಅರ್ಥ ಏನು, ಬರೀ ನೀಲಿ ನೀಲಿ ಬೆಟ್ಟಗಳು ಅಂತ, ಸುಂದರವಾದ ಬೆಟ್ಟಗಳು. ಊರ ಸುತ್ತ ತೆನೆಗಳಿಂದ ತೊನೆವ ಹಸಿರು ಗದ್ದೆಯು. ಊರಿದ ಸುತ್ತಲೂ ಎಲ್ಲ ಕಡೆ ಪಚ್ಚೆ ಪಚ್ಚೆ ಹಸಿರಾದಂಥ ಗದ್ದೆಗಳು, ಅಲ್ಲಲ್ಲೇ ತೆನೆಗಳು ತೊನೆಯುತ್ತಾ ಇರ್ತದೆ.
ಸಾಲು ಮರದ ನೆರಳಿನಲ್ಲಿ ಹಾವಿನಂತ ಹಾದಿಯು. ಆ ಊರಿನ ವರ್ಣಿಸ್ತಾ ಹೋಗ್ತಾರೆ. ಸಾಲು ಮರದ ಹಾದಿಯಲ್ಲಿ ಹಾವಿನಂತ ಹಾದಿಯು. ಹಾವು ಅಂತ ಹೇಳುವಂಥದ್ದು ಇಲ್ಲಿ ಸಂಕೇತವಾಗಿಯೂ ಬಳಕೆ ಆಗ್ತದೆ, ಅಥವಾ ಒಂದು ದಾರಿಯ ರೂಪ ಹೇಗಿರ್ತದೆ ಕೂಡ ಆಗ್ತದೆ. ಹಾವು ಅಂತ ಹೇಳುವಂಥದ್ದು ಇಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವಂತಹ ಜೀವನದ ಹಾದಿಯ ಬಗ್ಗೆ ಕೂಡ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಹೆಜ್ಜೆ ಇಡುವ ಹೆಣ್ಣಿಗಿರುವ ಭಯ ಅನಾದಿಯು. ಜೀವನದ ಈ ಇಷ್ಟು ಶತಶತಮಾನಗಳಿಂದ ಅಥವಾ ಎಷ್ಟೋ ಕಾಲದಿಂದ ಬಂದಿರುವಂತಹ ನಮ್ಮ ಮನುಷ್ಯರ ಬದುಕಿನಲ್ಲಿ ಹೆಣ್ಣಿಗಿರುವಂತಹ ಹಾದಿ ಒಂದು ರೀತಿ ಹಾವಿನ ಹಾದಿ ಇದ್ದಾಗೆ. ಅಂದರೆ ಹಾವುಗಳು ಇರ್ತವೆ, ಎಲ್ಲಿ ಕಚ್ಚಿಸ್ಕೊಳ್ತದೋ, ಎಲ್ಲಿ ಆ ಬದುಕು ನಾಶವಾಗ್ತದೆ ಎಂಬ ಭಯ ಅದು ಈಗದಲ್ಲ, ಅನಾದಿ ಕಾಲದಿಂದಲೂ, ಅನಾದಿ ಅಂತ ಹೇಳಿದರೆ ಹಿಂದಿನ ಕಾಲದಿಂದಲೂ ಬಂದಂತಹ ಒಂದು ಭಯ ಆಗಿದೆ. ಹೀಗೆ ಪ್ರಕೃತಿ ವರ್ಣನೆಯೊಂದಿಗೆ ಆಕೆ ಮುಂದಿನ ಜೀವನದ ಬಗ್ಗೆ ಕೂಡ ಕವಿಗಳು ಹೇಳುವುದನ್ನು ನಾವು ಕಾಣುತ್ತೇವೆ. ಮುಂದಿನ ಪದ್ಯದಲ್ಲಿ ನೋಡ್ಕೊಳ್ಳಿ. ಊರು ಉಡಿಯಲಿಟ್ಟುಕೊಂಡು ನಿಂತ ತೆಂಗು ಅಡಿಕೆಯು. ಊರು ಉಡಿ ಅಂತ ಅರ್ಥ, ಉಡಿ ಅಂತೇಳಿ ಮಡಿಲು ಅಂತ ಅರ್ಥ ಮಾಡ್ಕೊಳ್ಳುವ. ಅಲ್ಲಿ ಎಲ್ಲ ಕಡೆ ತೆಂಗು ಅಡಿಕೆಯನ್ನು ನಾವು ಕಾಣ್ತೇವೆ. ಇಷ್ಟು ಸುಂದರವಾದಂತಹ ಪ್ರಕೃತಿಯಲ್ಲಿ ನಡುವೆ ಮನುಷ್ಯರ ಕಷ್ಟ ಕಾರ್ಪಣ್ಯಗಳು ಇದ್ದೇ ಇರುತ್ತವೆ ಎಂದು ಕವಿಗಳು ಹೇಳ್ತಾರೆ. ಸಾಲದಲ್ಲಿ ಸೋಲಿನಲ್ಲಿ ಬೇಯುವವರ ಮಡಕೆಯು. ಬದುಕು ಪ್ರಕೃತಿ ಇಷ್ಟು ನಿರ್ಮಲ ಶುದ್ಧವಾಗಿದ್ದರೂ ಮನುಷ್ಯರ ಬದುಕು ಕಷ್ಟ ಕಾರ್ಪಣ್ಯಗಳಿಂದ ಕೂಡಿರ್ತದೆ. ಹಾಗಾಗಿ ಸಾಲದ ಸೋಲು ಅಂದರೆ ಜನಸಾಮಾನ್ಯರ ಬದುಕು ಬಹಳ ಕಷ್ಟದಿಂದ ಸಾಕ್ತಾ ಇರ್ತಾರೆ. ಅದನ್ನು ಅವರು ಹೇಳ್ತಾರೆ ಬೇಯುವವರ ಮಡಕೆ. ಇಲ್ಲಿ ಮಡಕೆ ಅಂತ ಹೇಳಿದ್ರೆ ಏನು, ಊಟ, ಇಂದದ ಆಹಾರ, ಈ ರೀತಿ ಅರ್ಥಕ್ಕೆ ಬರ್ತದೆ. ಮುಗಿಲು ಹರಿದ ಹಾಗೆ ಸುರಿದು ಬಿದ್ದ ಮಳೆಯ ನೀರಿಗೂ, ಅಂದರೆ ಪ್ರಕೃತಿ ಎಷ್ಟು ಚೆನ್ನಾಗಿದ್ದರೂ ಕೂಡ, ಎಷ್ಟು ಶುದ್ಧವಾಗಿದ್ದರೂ ಕೂಡ ಈ ಸಾಲಿನ ಅರ್ಥ ಹೇಗೆ ಇರ್ತದೆ, ಮುಗಿಲು ಹರಿದ ಹಾಗೆ. ಮುಗಿಲು ಅಂತ ಆಕಾಶ, ಆ ಆಕಾಶ ತೂತು ಬಿದ್ದಂತೆ ಮಳೆ ಎಷ್ಟೇ ನೀರು ಬಿದ್ದರೂ ನೆಲದ ನೋವು ಎದೆಯ ಕಾವು ಆರಲಿಲ್ಲ ಯಾರಿಗೂ. ನೆಲದ ನೋವು ಅಂತೇಳಿದೆ ನಮ್ಮ ಬದುಕಿನ ಕಷ್ಟ ಕಾರ್ಪಣ್ಯಗಳು, ನಮ್ಮ ಬದುಕಿನ ಜಂಜಾಟಗಳು, ಅಥವಾ ಇಲ್ಲಿ ಪ್ರಮುಖವಾಗಿ ನಾಗಿಯ ಬದುಕಿನಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳು. ಆ ಎದೆಯ ಕಾವು ಅಂದರೆ ಮನಸ್ಸಿನ ಬೇಗುದಿ, ಬೇಸರವು, ಕಷ್ಟಗಳು ಯಾವತ್ತೂ ಆರುವುದಿಲ್ಲ ಯಾರಿಗೂ. ಅಂದರೆ ಯಾರಿಗೂ ಕೂಡ ಈ ಕಷ್ಟಗಳು ಮುಕ್ತಾಯವಾಗುವುದಿಲ್ಲ. ಪ್ರಕೃತಿ ನಮಗೆ ಎಷ್ಟೇ ನಮಗೆ ಸೌಲಭ್ಯ ಕೊಟ್ಟರೂ, ಎಷ್ಟೇ ನಮಗೆ ಏನು ಬೇಕಾದಷ್ಟು ಸವಲತ್ತುಗಳು ನೀಡಿದರೂ ನಮ್ಮ ಕಷ್ಟಗಳು ಯಾವತ್ತೂ ಇದ್ದೇ ಇರುತ್ತದೆ ಅಂತ ಹೇಳುವಂಥದ್ದು ಇಲ್ಲಿ ಈ ಪದ್ಯದ ಅರ್ಥ. ಹಾಗೆ ಮುಂದೆ ಈ ನಾಗಿಯ ವಿಚಾರಕ್ಕೆ ಬರ್ತಾ ಹೋಗ್ತದೆ. ಇಲ್ಲೇ ಇದ್ದ ಮಂಜುಗೌಡ ಕೆರೆಯ ಬಯಲಿನಂಚಿಗೆ. ಇಲ್ಲಿ ಮಂಜುಗೌಡ ಅಂತ ಹೆಸರು ಬರ್ತದೆ. ಮಂಜುಗೌಡ ಅಂತ ಹೇಳಿದ್ರೆ ಇಲ್ಲಿ ನಾಗಿಯ ತಂದೆ. ಆತನ ಮನೆ ಇರ್ತದೆ, ಎಲ್ಲಿ ಇರ್ತದೆ ಅಂತ ಹೇಳಿದ್ರೆ ಬಯಲಿನಂಚಿಗೆ, ಕೆರೆಯ ಬಯಲಿನಂಚಿಗೆ. ಹತ್ತಿರದಲ್ಲಿ ಸುಂದರವಾದ ಕೆರೆ ಇರ್ತದೆ, ಅದರ ಬದಿಯಲ್ಲಿ ಒಂದು ಮನೆ ಇರುತ್ತದೆ. ಹೂವ ಹೊದಿಸುತ್ತಿತ್ತು ಬಳ್ಳಿ ಹೆಣೆದ ಮನೆಯ ಹೆಂಚಿಗೆ. ಆ ಮನೆ ಹೇಗಿತ್ತು ಅಂತ ವರ್ಣಿಸ್ತಾ ಹೋಗ್ತಾರೆ. ಆ ಮನೆಯ ಮೇಲ್ಗಡೆ ಬಳ್ಳಿ ಹಬ್ಬಿತ್ತಂತೆ. ಆ ಬಳ್ಳಿಯ ಮೇಲೆ ಹೂವುಗಳು, ಸುಂದರವಾದ ಹೂವುಗಳು ಅರಳುತ್ತಿತ್ತು. ಇಲ್ಲಿ ಮನೆಯ ವರ್ಣನೆ ಜೊತೆಗೆ ಅಲ್ಲಿರುವಂತಹ ಪ್ರಮುಖವಾದ ಪಾತ್ರ ನಾಗಿಯ ವರ್ಣನೆ ಕೂಡ ಮಾಡ್ತಾ ಹೋಗ್ತಾರೆ. ಅವನಿಗೂ ಇದ್ದಳೊಬ್ಬ ಮಗಳು ನಾಗಿ, ನಾಗವೇಣಿಯು. ಅಂದರೆ ಅವಳ ಹೆಸರು ನಾಗಿ ಅಂತ ಹೇಳಿ, ಅವಳು ನಿಜವಾಗಿ ಕೂಡ ನಾಗವೇಣಿ. ನಾಗವೇಣಿ ಅಂತ ಅರ್ಥ, ನಾಗ ಅಂತೇಳಿ ಹಾವು ಅಂತ ಅರ್ಥ, ವೇಣಿ ಅಂತ ಹೇಳಿದೆ ತಲೆ ಕೂದಲು ಅಂತ ಅರ್ಥ. ಅಂದರೆ ಅವಳ ಏನು ತಲೆ ಕೂದಲು ಕೂಡ ಒಂದು ರೀತಿಯಲ್ಲಿ ಹಾವಿನಂತೆ ಉದ್ದವಾಗಿತ್ತು. ಬಹಳ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಉದ್ದ ಕೂದಲು, ತಲೆ ಕೂದಲು ಹೊಂದಿರುವುದು ಬಹಳ ಆಕರ್ಷಣೆ, ಪ್ರಮುಖ ವಸ್ತು ಆಗ್ತಿತ್ತು ಅಂತೇಳಿ. ಹಾಗಾಗಿ ಇಲ್ಲಿ ಅದನ್ನೇ ಕೊಡ್ತಾರೆ. ಅವಳ ತಲೆ ಕೂದಲು ಕೂಡ ಹಾವಿನಂತೆ ಇತ್ತು. ಹಾವಿನಂತ ಜಡೆಯ ತುಂಬ ಹೂವು ಮುಡಿಯುವ ರಾಣಿಯು. ಅವಳು ಎಂಥವಳು, ಹಾವಿನಂತ ಜಡೆಯ. ಹಾವಿನಂತ ಜಡೆ ಅಂತ ನಾನು ಆಗಲೇ ಹೇಳಿದ ಹಾಗೆ ನಾಗವೇಣಿ ಅಂತ ಅದೇ ಅರ್ಥವು. ಅವಳ ಜಡೆ ಹಾವಿನಂತೆ ಕಾಣ್ತಾ ಇತ್ತು. ಅದರಲ್ಲಿ ಅಂತ ಅರಳಿದ ಹೂಗಳನ್ನು ಅವಳು ಏನು ಮಾಡ್ತಿದ್ಲು, ಮುಡಿತಾ ಇದ್ಲು. ಬಹಳ ಸುಂದರವಾಗಿ ಅವಳು ಕಾಣ್ತಾಳೆ ಅಂತ ಹೇಳ್ತಾರೆ. ಬೊಗೆಸೆಗಣ್ಣು ಗಲ್ಲದಲ್ಲಿ ಮೂಡಿ ನಗೆಯ ಮಲ್ಲಿಗೆ. ಅವಳ ಸೌಂದರ್ಯ ಏನಿತ್ತು, ಅವಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅಂತ ಹೇಳಿದೆ. ಅವಳ ಕಣ್ಣು ಬೊಗಸೆಗಣ್ಣಿನಂತೆ, ಗಲ್ಲದಲ್ಲಿ ಒಂದು ರೀತಿಯ
ಗಲ್ಲದಲ್ಲಿ ನಗೆಯು ಬರ್ತಿತ್ತು, ಅದು ಮಲ್ಲಿಗೆ ಅಂತೆ ಕಾಣ್ತಿತ್ತು. ಕಂಪು ಸೂಸಿ ಕರೆಯುತ್ತಿತ್ತು ಕನಸುಗಳನ್ನು ಮೆಲ್ಲಗೆ. ಅಂದ್ರೆ ಅವಳ ನಗೆ ಹೇಗಿತ್ತು ಅಂತ ಹೇಳಿದೆ, ಅದು ನಗಾಡ್ತಿರುವಾಗ ಆ ಮಲ್ಲಿಗೆಯ ಪರಿಮಳವು ಕಾಣುವಂತೆ ಕನಸುಗಳನ್ನು ಅವಳು ಕರೆಯುವಂತೆ ಆಗ್ತಿತ್ತು. ಅವಳ ನುಡಿಯ ಮಿಂಚು ಕಿಡಿಯ ಹೊತ್ತಿಸಿತ್ತು ಸುತ್ತಲೂ. ಅವಳ ನುಡಿ ಮಾತು ಮಿಂಚು ಕಿಡಿ ಅಂತ ಹೇಳಿದೆ ಅರ್ಥ ಮಿಂಚಿನ ಕಿಡಿಗಳು, ಅಂದ್ರೆ ಅದೊಂದು ರೀತಿಯ ಆಕರ್ಷಕವಾಗಿ ಕಾಣ್ತಿತ್ತು ಅಂತ ಹೇಳ್ತಾರೆ. ಅವಳ ನಗೆಯ 100 ಬಗೆಯ ನೆನಪು ಬುಗ್ಗೆ ಎತ್ತಲು. ಅಂದ್ರೆ ಅವಳ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರು, ಅಲ್ಲೇ ಸುತ್ತಮುತ್ತಲಿದ್ದವರು ಎಲ್ಲರೂ ಮಾತಾಡ್ತಿದ್ರು. ಅವಳ ನಗೆಯ 100 ಬಗೆಯ ನೆನಪು, ಅಂದ್ರೆ ಅವಳು ನಗಾಡಿದ್ಲೆ ಅದಕ್ಕೆ 100 ಅರ್ಥಗಳನ್ನು ಕಲ್ಪಿಸಿಕೊಂಡು ಆ ನೆನಪುಗಳ ಬುಗ್ಗೆ ಅಂತೇಳಿ ಹೊಸರು ಅಂತ ಅರ್ಥ, ಆ ಎಲ್ಲ ಕಡೆ ಅದು ಉಂಟಾಗ್ತಿತ್ತು. ಮುಂದೆ ನೋಡ್ಕೊಳ್ಳಿ, ಹೊಳೆಯ ಅಲೆಗಳನ್ನು ಎತ್ತಿಕೊಂಡು ಸಾಗುವಂತೆ ನಾವಿಗೆ. ಅವಳ ಮುಂದೆ ಅದನ್ನ ಅವಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಹೇಗೆ ಆ ನಾವೇ ಸಾಕ್ತಾ ಹೋಗ್ತಾರೆ ಹೊಳೆಯಲ್ಲಿ ಹೇಗೆ ನಾವೇ ಅಂದ್ರೆ ದೋಣಿ ಅಂತ ಅರ್ಥ. ದೋಣಿ ಹೇಗೆ ಸಾಕ್ತಾರೆ, ನೇರವಾಗಿ ಬಸ್ಸು ಅಥವಾ ಏನು ರೈಲುಗಳಂತೆ ನೇರವಾಗಿ ಹೋಗುವುದಿಲ್ಲ. ಆ ತಳುಕು ಬಳುಕಿನಂತಹ ಒಂದು ಹಂದಾಡುತ್ತಾ ಮುಂದೆ ಹೋಗ್ತಾರೆ. ಆ ವರ್ಣನೆಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಹಾಡು ಹರಿದು ಹೋಗುವಂತೆ ಮಾವಿನಿಂದ ಮಾವಿಗೆ. ಈ ಮಾವು ಅಂತ ಹೇಳಿದ್ರೆ ಮಾವಿನ ಮರ, ಅದರಲ್ಲಿ ಕೋಗಿಲೆ ಇತ್ಯಾದಿ ಸುಂದರ ಕಂಠ ಇರುವಂತಹ ಪಕ್ಷಿಗಳು ಅದು ಹಾಡ್ತಾ ಹೋಗ್ತಾರೆ. ಹಾಡು ಹರಿದು ಹೋಗುವಂತೆ ಅಂದ್ರೆ ಅಲ್ಲಿ ಹಾಡೇ ಇಡೀ ಒಂದು ರೀತಿಯ ಹೊಳೆಯಂತೆ ಕಾಣುವಂತಹ ಆ ಒಂದು ಮಾವಿನಿಂದ ಮಾವಿಗೆ ಕೋಗಿಲೆಗಳು. ಹುಲ್ಲು ಹೊರೆಯ ಹೊತ್ತುಕೊಂಡು ಅವಳು ಬರುವ ಹೊತ್ತಿಗೆ. ಇಲ್ಲಿ ಘಟನೆ ಏನು ಅಂತ ಹೇಳಿದ್ರೆ, ಅವಳು ನಾಗಿ ಹುಲ್ಲನ್ನು ಹೊತ್ಕೊಂಡು ಬರ್ತಿದ್ದಾಳೆ ತನ್ನ ಮನೆಗೆ. ಅದು ಬರುವ ಹೊತ್ತಿಗೆ ಹೇಗೆ ಕಾಣ್ತದೆ ಎಂಬುದು ಕವಿಗಳ ಒಂದು ಕಲ್ಪನೆ. ಹೇಗೆ ಕಾಣ್ತದೆ, ಹೊಳೆಯ ಅಲೆಗಳನ್ನು ಎತ್ತಿಕೊಂಡು ಹೋಗುವಂತ ನಾವೇ ರೀತಿಯಲ್ಲಿ, ಅಥವಾ ಮಾವಿನಿಂದ ಮಾವಿಗೆ ಹಾಡುವಂತೆ ಕಾಣುವಂತಹ ಕೋಗಿಲೆಗಳ ಆ ರೀತಿಯಲ್ಲಿ ಅವಳು ಹುಲ್ಲನ್ನು ಹೊತ್ಕೊಂಡು ಬರ್ತಿದ್ಲಂತೆ ಮನೆಗೆ. ಅದು ಎಷ್ಟು ಚೆನ್ನಾಗಿರ್ತು ಅಂತ ಹೇಳಿದೆ ಮುಂದೆ ಅವರು ಹೇಳ್ತಾರೆ. ಸೂರ್ಯನೇಕು ತಣ್ಣಗಾದ ನಿಂತರೋನು ನೆತ್ತಿಗೆ. ಅಂದ್ರೆ ಸೂರ್ಯ ಬಹಳ ಪ್ರಖರವಾಗಿ ಬಿಸಿಲನ್ನ ಕಾರ್ತಾ ಇರ್ತಾನೆ, ಶಾಖ ಅಧಿಕವಾಗಿರ್ತದೆ. ಆದರೆ ಇವಳನ್ನು ನೋಡಿದ ಮೇಲೆ ಆ ಸೂರ್ಯನು ಕೂಡ ಏನಾಗ್ತಾನೆ, ಆ ನೆತ್ತಿ ಅಂತ ಹೇಳಿದ್ರೆ ಮಧ್ಯಾಹ್ನದಲ್ಲಿದ್ದರೂ ಕೂಡ ತಣ್ಣಗಾಗಿ ಹೋದ ಅಂತ ಹೇಳ್ತಾರೆ. ಮುಂದೆ ನೋಡ್ಕೊಳ್ಳಿ, ಅವಳ ಹಗುರ ಹೆಜ್ಜೆಯಲ್ಲಿ ಚೆಲುವು ಹೆಜ್ಜೆ ಇಟ್ಟಿತು. ಅವಳು ನಡ್ಕೊಂಡು ಬರ್ತಿರುವಾಗ ಹುಲ್ಲನ್ನು ಹೊತ್ಕೊಂಡು ಮನೆಗೆ ಹಗುರವಾದಂಥ ಹೆಜ್ಜೆ ಹಾಕ್ತಾ ಇದ್ಲು. ಅಂದ್ರೆ ದಾಪುಗಾಲು ಅಥವಾ ಶಬ್ದ ಬಾರಿಸುವಷ್ಟು ಆಕೆ ಕಾಲಿನಲ್ಲಿ ಬಲವು ಇರಲಿಲ್ಲ. ಅಂತಹ ಹಗುರವಾದ ಹೆಜ್ಜೆಗಳಿಂದ ನಡೀತಾ ಇದ್ದಾಗ ಆ ಪ್ರತಿಯೊಂದು ಹೆಜ್ಜೆಗೆ ಏನಾಗ್ತದೆ, ಅವಳ ಅಂದ ಹೆಚ್ಚಾಗ್ತಾ ಹೋಗ್ತದೆ. ಗೇರು ಹೂವಿನಂತೆ ಪ್ರೀತಿ ಎದೆಗೆ ಲಗ್ಗೆ ಇಟ್ಟಿತು. ಗೇರು ಹೂ ಅಂತ ಹೇಳಿದ್ರೆ ಹಳದಿ ಬಣ್ಣದ ಹೂ, ಗೇರು ಹಣ್ಣಿನ ಇದೆಲ್ಲ ಆಗುವಂಥದ್ದು. ಅಂತಹ ಹೂವಿನಂತೆ ಬಹಳ ಸುಂದರವಾಗಿ ಕಾಣ್ತದೆ. ಅವಳ ಮನಸ್ಸಿನಲ್ಲಿ ಆ ಪ್ರೀತಿ ಎಂಬ ಆಕರ್ಷಣೆ ಎಂಬುದು, ಈ ವಯೋಸಹಜವಾದ ಆಕರ್ಷಣೆ ಬಂದೇ ಬಿಟ್ಟಿತು ಅಂತ ಹೇಳ್ತಾರೆ. ಅವಳ ಕೈಯ ಕೊಡವ ಕಂಡು, ಅಲ್ಲಿ ನೀರು ಇರ್ತಾರೆ, ಅವಳು ನೀರು ತರಲಿಕ್ಕೆ ಹೋಗ್ತಾಳೆ. ಆ ನೀರು ತರುವಾಗ ಅವಳ ಕೈಯಲ್ಲಿ ಕೊಡಪಾನ ಇರ್ತಾರೆ. ಅದು ನೀರು ಕೂಡ ಅವಳನ್ನು ನೋಡಿ ನೀರು ಬೇಗ ತುಂಬದು ಅಂತ ಹೇಳ್ತಾರೆ. ನೀರು ಕೂಡ ಅವಳನ್ನು ನೋಡಿಕೊಂಡೇ ನಿಲ್ತದೆ, ಸುಮ್ಮನೆ ಅವಳ ತನ್ನಂತ ಕೊಡದಲ್ಲಿ ಆ ನೀರು ಕೂಡ ಹೋಗುವುದಿಲ್ಲ. ಹಾಗಾಗಿ ಆ ನೀರು ಹೇಳ್ತಾ ಇರ್ತಾರೆ, ನಿಲ್ಲು ನಾಗಿ ನಿಲ್ಲು ನೋಡಬೇಕು ನಿನ್ನನೆಂಬುದು. ಸ್ವಲ್ಪ ಹೊತ್ತು ಇಲ್ಲೇ ನಿಲ್ಲು, ನೀನು ಎಲ್ಲೂ ಹೋಗ್ಬೇಡ, ಇನ್ನು ನೋಡದೇ ಇದ್ರೆ ನನಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀರು ಕೂಡ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಯೋಚನೆ ಮಾಡಬೇಕು, ನೀರು ಹಾಗೆ ಹೇಳ್ತಾರ ಅಥವಾ ಸೂರ್ಯ ಹಾಗೆ ಇರ್ತಾರ ಅಂತ ಅಲ್ಲ. ಅಂದ್ರೆ ಒಟ್ಟು ಅಂಶದಲ್ಲಿ ಅವಳ ಸೌಂದರ್ಯವು ಅಷ್ಟು ಚೆನ್ನಾಗಿತ್ತು ಅಂತ ಹೇಳುವಂಥದ್ದು ಕವಿಯ ಒಂದು ಉದ್ದೇಶ. ಹಾಗಾಗಿ ಇಂತಹ ವರ್ಣನೆಗಳನ್ನು ಕೊಡ್ತಾ ಹೋಗ್ತಾರೆ. ಮುಂದೆ ಏನಾಗ್ತದೆ, ಇದು ಬಹಳ ಪ್ರಮುಖವಾದಂತಹ ವಿಚಾರ. ಹೀಗಿದ್ದಂತಹ ನಾಗಿ ಆ ನಂತರದಲ್ಲಿ ಒಮ್ಮೆ ಊರಿಗೆಲ್ಲ ತೇರನ್ನು ಎಳೆವ ದೊಡ್ಡ ಸಂಭ್ರಮ. ಏನಾಗ್ತದೆ, ಆ ಊರಿನಲ್ಲಿ ಪ್ರತಿ ವರ್ಷದಂತೆ ಒಂದು ಜಾತ್ರೆ ಬರ್ತದೆ. ಹಿಂದಿನ ಕಾಲದ ಜಾತ್ರೆ ಎಂಬುದು ಊರಿನ ಪ್ರಮುಖವಾದ ಘಟನೆ ಆಗ್ತಿತ್ತು. ಈಗ ಸ್ವಲ್ಪ ಬದಲಾಗಿದೆ, ಕಾಲ ಬದಲಾಗಿದೆ. ಹಿಂದೆ ಹೇಗಿರ್ತಿತ್ತು ಅಂತ ಹೇಳಿದ್ರೆ, ಒಂದು ಜಾತ್ರೆ ಅಂತ ಹೇಳಿದ್ರೆ
ಅದು ಸಾಕಷ್ಟು ಜನರು ಬರುವಂತಹ ಒಂದು ಅಷ್ಟು ದಿವಸಗಳು ಇರುವಂತಹ ಬಹಳ ಸಂಭ್ರಮ ಪಡುವಂತಹ ಒಂದು ಪ್ರಮುಖವಾದ ಘಟನೆ. ಅಲ್ಲಿರುವಂಥ ದೇಗುಲಕ್ಕೆ ಪೂಜೆ ಪುನಸ್ಕಾರ ರಥ ಎಳೆಯುವುದೆಲ್ಲ ನಡೀತಾ ಹೋಗ್ತಾರೆ. ಆದರೆ ಇದು ಏನು ಅಂತ ಹೇಳಿದ್ರೆ ಊರಿನೆಲ್ಲರೂ ಸೇರುವಂತಹ ಒಂದು ಸಮಯ, ಸುಸಂದರ್ಭವಾಗಿರ್ತದೆ ಜಾತ್ರೆ. ಅಂತಹ ಜಾತ್ರೆಯಲ್ಲಿ ತೇರನ್ನು ಎಳಿತಾರೆ. ಅದು ಬಹಳ ದೊಡ್ಡ ಸಂಭ್ರಮ ಇರ್ತದೆ. ಮುಗಿಲು ತನ್ನ ಹಣೆಯಲ್ಲಿ ಇಟ್ಟುಕೊಂಡು ದುಂಡು ಕುಂಕುಮ. ಅಲ್ಲಿ ನಾಗಿ ಏನು ಮಾಡ್ತಾಳೆ, ಜಾತ್ರೆ ನೋಡುವಂಥ ಆಸೆ ಹೊಂದಿರ್ತಾಳೆ. ಅವಳು ತನ್ನ ಹಣೆಯಲ್ಲಿ ಒಂದು ದೊಡ್ಡ ಕುಂಕುಮ ಇಟ್ಕೊಳ್ತಾಳೆ. ಅಂದು ಬೇಗ ಮಿಂದು ನಾಗಿ ಹಸಿರು ಸೀರೆ ಉಟ್ಟಳು. ಜಾತ್ರೆ ನೋಡ್ಬೇಕಂತ, ಆ ತೇರನ್ನು ನೋಡ್ಬೇಕಂತ ಒಂದು ಸಂಭ್ರಮ ಆಕೆಗಿರ್ತದೆ. ವಯಸ್ಸಹಜವಾಗಿ ಈ ವಯಸ್ಸಿನಲ್ಲಿ ಆ ಯವನ ಮನಸ್ಥಿತಿಯಲ್ಲಿ ಬಹಳ ಇರ್ತಾರೆ. ಏನು ಅಲ್ಲೆಲ್ಲ ತಿರುಗಾಡಬೇಕು, ತನ್ನನ್ನು ಹೆಚ್ಚು ಜನ ನೋಡಬೇಕು, ಇದೆಲ್ಲ ವಯೋಸಹಜವಾಗಿ ಇದ್ದೇ ಇರ್ತದೆ. ಹಾಗಾಗಿ ಇವಳು ಏನು ಮಾಡ್ತಾಳೆ, ಆ ದಿವಸ ಬೇಗನೆ ಸ್ನಾನ ಮಾಡ್ತಾಳೆ, ಹಸಿರು ಸೀರೆಯನ್ನು ಉಟ್ಟುತ್ತಾಳೆ, ಇಂದ್ರಧನುವಿನಂತೆ ಹೊಳೆವ ರವಕೆಯನ್ನು ತೊಟ್ಟಾಳೆ. ಇಂದ್ರಧನು ಅಂತ ಹೇಳಿದ್ರೆ ಕಾಮನ ಬಿಲ್ಲು ಅಂತ ಅರ್ಥ. ಈ ಕಾಮನ ಬಿಲ್ಲು ಇರುವಂತಹ ಹೊಳೆಯುವಂತಹ ಹಾಗೆ ರವಕೆಯನ್ನು ತೊಡ್ತಾಳೆ. ಅಂದ್ರೆ ಅವಳು ಎಷ್ಟು ಅದಕ್ಕಾಗಿ ತಯಾರಾಗ್ತಾಳೆ ಎಂಬುದು ಬಹಳ ಮುಖ್ಯ. ಅವಳು ಎಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ ಪ್ರಯತ್ನ ಪಡ್ತಾಳೆ, ಇದು ನಾವು ತಿಳ್ಕೊಳ್ಬೇಕು. ಮುಂದೆ ಏನಾಗ್ತದೆ, ಆ ದಿವಸ ನಾಗಿ ಬಳುಕಿ ಸಾಗಿ ಬರಲು ಕರುವು ಕೂಡ ನಾಚಿತು ಅಂದು ಅವಳು ಆಚೀಚೆ ಓಡಾಡುತ್ತಿರುವಾಗ ಆ ಮನೆಯಲ್ಲಿ ದನ ಕರುಗಳು ಇರ್ತದೆ. ಆ ಕರು ಕೂಡ ಏನಾಗ್ತದೆ, ಒಂದು ರೀತಿ ನಾಚಿಕೆ ಆಗ್ತದೆ. ಅವಳು ಅಷ್ಟು ಚೆನ್ನಾಗಿದ್ದಾಳೆ, ನನಗಿಂತ ಚೆನ್ನಾಗಿದ್ದಾಳೆ ಅಂತ ಹೇಳುವಂಥದ್ದು ಅಂಶ ಕರು ಕೂಡ ಯೋಚನೆ ಮಾಡ್ತದೆ. ಹಿಗ್ಗು ತುಂಬಿ ಹಸುವು ಎದ್ದು ಕೆಚ್ಚಲನ್ನು ಚಾಚಿತು. ಹಸುವಿಗೂ ಕೂಡ ಅವಳನ್ನು ನೋಡಿ ಬಹಳ ಖುಷಿ ಆಗ್ತದೆ. ಹಾಗಾಗಿ ಅವಳಿಗೆ ಆ ಹಸುವಿಗೆ ಖುಷಿಯಾಗಿ ಅದೇ ಏನು ಮಾಡ್ತಾರೆ, ಹಾಲು ಕರೀಲಿಕ್ಕೆ ಕೆಚ್ಚಲನ್ನು ಕೂಡ ಕೊಡ್ತದೆ ಅಂತ ಹೇಳಿ ಕವಿ ಹೇಳ್ತಾರೆ. ಹೀಗೆ ನಾಗಿ ಏನು ಮಾಡ್ತಾಳೆ, ಹಾಲನ್ನ ಕರೆಯುತ್ತಾಳೆ. ಮಡಗೆ ತುಂಬ ಹಾಲು ಕರೆದು ತಾಯಿಯ ಕೈಗೆ ಕೊಟ್ಟಳು. ಅದನ್ನ ಕೊಂಡೋಗಿ ತಾಯಿಗೆ ಒಪ್ಪಿಸ್ತಾಳೆ. ಅವಳ ಕೆಲಸ ಮಾಡ್ತಿರ್ತಾಳೆ, ಹಾಲು ಕರೆಯುವ ಕೆಲಸ. ನಂತರ ಏನು ಹೇಳ್ತಾಳೆ ಅಂತ ಹೇಳಿದೆ, ಇದು ಬಹಳ ಮುಖ್ಯವಾದಂತಹ ವಾಕ್ಯ. ತೇರ ನೋಡಿ ಬರುವ ಬಾರೆ ಎಂದು ಆಸೆ ಪಟ್ಟಳು. ಈ ನಾಗಿ ತನ್ನ ತಾಯಿಗೆ ಹೇಳ್ತಾಳೆ ಏನು ಅಂತ ಹೇಳಿದೆ, ತೇರನ್ನು ನೋಡುವ ಅಮ್ಮ, ತೇರು ಅಂತೇಳಿ ರಥ, ಆ ರಥವನ್ನು ನೋಡುವ ಅಮ್ಮ, ಬನ್ನಿ ಒಟ್ಟಿಗೆ ಹೋಗುವ ಅಂತ ಹೇಳಿ ಅವಳು ಹೇಳಿ ಖುಷಿ ಪಡ್ತಾಳೆ. ಹಾಗಾಗಿ ತಾಯಿ ಮತ್ತೆ ಮಗಳು ಇವರಿಬ್ಬರು ಜೊತೆಯಾಗಿ ಆ ತೇರನ್ನು ನೋಡ್ಲಿಕ್ಕೆ, ಆ ಸಂಭ್ರಮವನ್ನು ಅನುಭವಿಸಲಿಕ್ಕೆ ಆ ಭಾಗಕ್ಕೆ ಹೋಗ್ತಾರೆ. ತಾಯಿ ಮಗಳು ಮನೆಯ ದಾಟಿ ನಡೆಯುತ್ತಿರಲು ತೇರಿಗೆ ಏನಾಯ್ತು, ಇಲ್ಲಿಂದ ಅವರು ಮುಂದೆ ಆ ಊರಿನ ಜಾತ್ರೆ ನಡೀತಿರುವ, ತೇರು ಎಳಿತಿರುವಂತಹ ಆ ಸ್ಥಳಕ್ಕೆ ಹೋಗ್ತಾ ಇರ್ತಾರೆ. ತಾಯಿ ಮಗಳು ಮನೆಯ ದಾಟಿ ನಡೆಯುತ್ತಿರಲು ತೇರಿಗೆ, ಆ ತೇರಿಗೆ ಹೋಗ್ತಾ ಇರ್ತಾರೆ. ಕೊಕ್ಕರೆಗಳು ಇಳಿಯುತ್ತಿದ್ದವಾಗ ಕೆರೆಯ ನೀರಿಗೆ, ಆ ಸಂದರ್ಭದ ದಾರಿ ಬದಿಯಲ್ಲೆಲ್ಲ ಈ ಕೆರೆಗಳು ಇರ್ತವೆ. ಹಳ್ಳಿ ನೋಡಿ, ಹಳ್ಳಿಯಲ್ಲೆಲ್ಲ ಬಹಳಷ್ಟು ನಾವು ಇಂತಹ ಜಲಮೂಲ ವ್ಯವಸ್ಥೆ ಕಾಣ್ತೇವೆ. ಅಲ್ಲಿ ಕೊಕ್ಕರೆಗಳು ಬರ್ತಾ ಇರ್ತಾರೆ ಅದರ ಆಹಾರಕ್ಕಾಗಿ. ಹಾಗೆ ಕೊಕ್ಕರೆಗಳು ಇಳಿಯುತ್ತಿದ್ದ ಆವಾಗ ಕೆರೆಯ ನೀರಿಗೆ ಕೊಕ್ಕರೆಗಳು ನೋಡ್ತವೆಂತೆ. ಅದು ಇವರಿಬ್ಬರು ಬರುತ್ತಿರುವುದು ನೋಡಿ, ಮುಖ್ಯವಾಗಿ ನಾಗಿ ಬರುತ್ತಿರುವುದು ನೋಡಿ ಏನಾಗ್ತದೆ, ಆ ಕೊಕ್ಕರೆಗೂ ಕೂಡ ಬಹಳ ಸಂತೋಷವಾಗ್ತದಂತೆ. ಹಾಗಾಗಿ ಅಲ್ಲಿ ಗಮನಿಸುವಂಥದ್ದು ಏನು ಅಂತ ಹೇಳಿದೆ, ಚುಂಚಿನಲ್ಲಿ ಚುಂಚನ್ನಿರಿಸಿ, ಚುಂಚು ಅಂದ್ರೆ ಕೊಕ್ಕು, ಪರಸ್ಪರ ಆ ಹಕ್ಕಿಗಳು ತನ್ನ ಕೊಕ್ಕನ್ನು ಇನ್ನೊಂದು ಕೊಕ್ಕಿನೊಂದಿಗೆ ಇರಿಸಿ ಹಕ್ಕಿ ಎರಡು ಆಡಿವೆ. ಅಂದ್ರೆ ಇಲ್ಲಿ ಗಮನಿಸುವಂಥದ್ದು ಅದು ಕೇವಲ ಕೊಕ್ಕರೆಯ ಗಂಡು ಹೆಣ್ಣಿನ ಒಂದು ಆಟ ಅಂತೇಳಿ ಅಷ್ಟೇ ಅಲ್ಲ, ಇಲ್ಲಿ ಅವಳ ಮನಸ್ಸಿನಲ್ಲಿ ಏನೋ ಆಸೆಗಳು ಬರ್ತಾ ಇವೆ ಎಂಬುದು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಅದು ಸಂಕೇತ. ಕೊಕ್ಕರೆಗಳು ಕೂಡ ಚುಂಚಿನಲ್ಲಿ ಚುಂಚನ್ನಿರಿಸಿ ಆ ಹಕ್ಕಿ ಎರಡು ಆಡಿಕೊಳ್ತಾ ಇವೆ. ಅದು ನೋಡಿದಾಳೆ ಆ ನಾಗಿ. ಹಾಗಾಗಿ ಅದನ್ನು ನೋಡಿದ್ದಾರೆ. ಮತ್ತೆ ನಾಗಿ ಬರುವುದನ್ನ ಅಲ್ಲಿ ಸುತ್ತಲಿದ್ದವರು ಬೇರೆ ಬೇರೆ ತರಹದ ವ್ಯಕ್ತಿಗಳು, ಮುಖ್ಯವಾಗಿ ಗಂಡು ಇದು ಕೂಡ ನೋಡ್ತಾ ಇವೆ. ಹಾಗಾಗಿ ನೆರಳು ದಾರಿಯ ಆಚೆ ಈಚೆ ಹಸಿದು ಕಣ್ಣು ನೋಡಿವೆ. ಅಂದ್ರೆ ಇವಳ ಸೌಂದರ್ಯಕ್ಕೆ ಅಲ್ಲಿ ಬಹಳಷ್ಟು ಮಂದಿ ಆ ಗಂಡಸರು ಯಾರಿದ್ದರೋ ಅವ್ರು ಯಾರು ಎದುರಿನಲ್ಲಿ ಅವರಿಗೆ ಕಾಣಿಸ್ಲಿಕ್ಕೆ ಸಿಗುವುದಿಲ್ಲ. ಅವಳು ಬರುತ್ತಿರುವುದನ್ನ ನೆರಳು ದಾರಿಯ ಆಚೆ, ಅಂದ್ರೆ ನೆರಳು ಅಂದ್ರೆ ಕಾಣುವುದಿಲ್ಲ, ದಾರಿ ಅಷ್ಟು ತಂಪಾಗಿರೋ ಒಂದು ದಾರಿಯ ಆಚೆ ಈಚೆ ಅದೆಲ್ಲ ಈಕೆ ನೋಡ್ತಾ ಇವೆ ಅಂತ ಅರ್ಥ. ಅದು ಈಕೆಂದ್ರೆ ನಾಗಿಯನ್ನ ಎಲ್ಲ ಹಸಿದ ಕಣ್ಣುಗಳು ಅಂತೇಳಿ ಅವಳನ್ನು ನೋಡಬೇಕು, ಅವಳನ್ನು ಮಾತಾಡಿಸ್ಬೇಕು. ಈ ಆಕರ್ಷಣೆಯ ಕಣ್ಣುಗಳು ಅವಳನ್ನು ಕೂಡ ಗಮನಿಸ್ತೀವಿ ಅಂತ ಹೇಳಿ ಅರ್ಥ.